ನ್ಯಾಯನ ಮುಖ್ಯ, ನಿಮಗೆ ಧರ್ಮನ ಮುಖ್ಯ? ಒಂದು ಹೆಣ್ಣಿನ ಜೀವನ ಮುಖ್ಯನಾ ಅಥವಾ ನಿಮ್ಮ ಜಾತಿ ಅಂತ ಕಿತ್ತಾಡೋದು ಮುಖ್ಯನಾ? ಮುಸಲ್ಮಾನನವರೇ ಬಿಟ್ಟಾಕ್ಬಿಡಿ. ನೀವು ಮಾತಾಡಿ. ಯಾಕೆ ಸೌಜನ್ಯಗೆ ಈ 12 ವರ್ಷಗಳ ಕಾಲ ಸೌಜನ್ಯಗೆ ಯಾಕೆ ನ್ಯಾಯ ಸಿಗಲಿಲ್ಲ? ನೀವು ಉತ್ತರ ಕೊಡಿ. ನಮ್ಮ ವಾಯ್ಸ್ ಹೊರಗಡೆ ಬರೋದಿಲ್ಲ. ನೀವು ಉತ್ತರ ಕೊಡಿ. ಯಾಕೆ ನ್ಯಾಯ ಸಿಗಲಿಲ್ಲ? ನೀವು ಹಿಜಾಬ್ ಹಾಕಿದ್ರಾ? ನೀವು ಕನ್ನಡ ಮಾತಾಡಬೇಡಿ. ನಿಮಗೆ ಕನ್ನಡ ಮಾತಾಡೋಕ್ಕೆ ಅರ್ಹತೆ ಇಲ್ಲ. ನೀವು ಪಾಕಿಸ್ತಾನಕ್ಕೆ ಹೋಗ್ಬಿಡಿ. ನಿಮಗೆ ಇಲ್ಲಿ ಇರಲಿಕ್ಕೆ ಅರ್ಹತೆ ಇಲ್ಲ. ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್. ಹೊಸದೊಂದು ವೀಡಿಯೋಗೆ ಎಲ್ಲರಿಗೂ ಕೂಡ ಸ್ವಾಗತ. ತುಂಬ ದಿನ ಆಯಿತು ಇದರದೊಂದು ಓನ್ ವಾಯ್ಸಲ್ಲಿ ವೀಡಿಯೋ ಹಾಕಿ. ಸೊ ವೀಡಿಯೋಗೆ ಹೋಗೋಕ್ಕಿಂತ ಮುಂಚೆ ಈ ಚಾನಲ್ ಮೊದಲೇ ಬಾರಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ನೋಡಿ. ಹಾಗೆ ವಿಷಯ ಏನು ಅಂತ ಹೇಳಿದ್ರೆ, ನಮಗೆ ಇವಾಗ ಗೊತ್ತಿರೋ ವಿಷಯ ಎಲ್ಲರಿಗೂ ಕೂಡ ಸೌಜನ್ಯ ಅಂತ ಹೇಳೋ ನಮ್ಮ ಒಂದು ಸಹೋದರಿಗೆ ನ್ಯಾಯ ಎಲ್ಲಿದೆ ಅಂತ ಕೇಳಿ ಎಲ್ಲರೂ ಕೂಡ ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಹೇಳಿ ವೀಡಿಯೋ ಹಾಕ್ತಿದ್ದೀರಾ, ಸ್ಟೋರಿ ಹಾಕ್ತಾ ಇದ್ದೀರಾ, ಸ್ಟೇಟಸ್ ಹಾಕ್ತಿದ್ದೀರಾ. ಏನು ಪ್ರಯೋಜನ ಆಗ್ತಾ ಇದೆ? ಸೌಜನ್ಯ ಅವರ ಬಗ್ಗೆ ಪೂರ್ತಿ ಸಂಪೂರ್ಣ ಮಾಹಿತಿ ಕೊಟ್ಟಿರುವ ಸಮೀರ್ ಅವರ ವಿಡಿಯೋದು ಕೆಳಗಡೆ ಆಗಿರಬಹುದು, ಟ್ರೋಲ್ ಪೇಜಲ್ಲಿ ಆಗಿರಬಹುದು, ಹಾಕ್ತಾ ಇರುವ ಕಮೆಂಟ್ಸ್ ಹಾಕ್ತಿರಬಹುದು. ಏನಂತ ಹಾಕ್ತಾ ಇದ್ದೀರಾ? ನೀನೊಬ್ಬ ಮುಸಲ್ಮಾನ, ನೀನು ಇದರ ಬಗ್ಗೆ ಮಾತಾಡೋ ಅವಶ್ಯಕತೆ ಇಲ್ಲ. ನ್ಯಾಯಕ್ಕಾಗಿ ಒಂದು ಹೆಣ್ಣಿಗಾಗಿ ಮಾತನಾಡಿದವರು ಒಂದು ಮುಸಲ್ಮಾನ ಅಂತ ಆದ್ದರಿಂದ ಅವರು ಈ ವಿಷಯದ ಬಗ್ಗೆ ಮಾತಾಡಬಾರ್ದು. ವಾಯ್ಸ್ ರೈಸ್ ಮಾಡಿದ್ದಕ್ಕೆ ನೀನೊಬ್ಬ ಮುಸಲ್ಮಾನ ಅಲ್ವಾ, ನೀನು ಇದರಲ್ಲಿ ಹೇಳೋ ಅವಶ್ಯಕತೆಯೇ ಇಲ್ಲ. ನ್ಯಾಯಕ್ಕಾದರೂ ಸರಿ, ಅನ್ಯಾಯಕ್ಕಾದರೂ ಸರಿ, ಧರ್ಮ ನೋಡುವ, ಜಾತಿ ನೋಡುವ, ನೀವೆಲ್ಲ ಎಷ್ಟು ಕಿತ್ತೋದವರು ಅಂತ ಇದರಲ್ಲೇ ಅರ್ಥ ಆಗುತ್ತೆ. ನಾವು ಮೊದಲೆಲ್ಲ ವಿಡಿಯೋ ಸ್ಟಾರ್ಟ್ ಮಾಡಿದ ಸಮಯದಲ್ಲಿ ಹಿಜಾಬ್ ಹಾಕಿ ಅಲ್ವಾ ಕನ್ನಡ ಮಾತಾಡ್ತಾ ಇರೋದು. ಸೊ ನೀನು ಹಿಜಾಬ್ ಬಿಚ್ಚಿ ಕನ್ನಡ ಮಾತಾಡು, ಕುಂಕುಮ ಹಾಕಿ ಕನ್ನಡ ಮಾತಾಡು ಅಂತ ಹೇಳಿದವರು ಕೂಡ ಇದ್ದರು. ರಿಯಾಕ್ಟ್ ಮಾಡಲಿಕ್ಕೆ ಯಾವಾಗ ಸ್ಟಾರ್ಟ್ ಮಾಡಿದೆ ಆವಾಗಲಿಂದ ಸ್ವಲ್ಪ ಆ ಕಮೆಂಟ್ಸ್ ಇವಾಗ ನಿಂತಿದೆ. ಆದರೆ ನಾನು ಫೇಸ್ ಮಾಡಿರೋ ಸಣ್ಣ ವಿಷಯ ಅಲ್ಲ ಇದು. ಸೌಜನ್ಯವರ ಬಗ್ಗೆ ವಿಡಿಯೋ ಹಾಕಿದವರು ಮುಸಲ್ಮಾನ ವ್ಯಕ್ತಿ ಆಗಿದ್ದರೆ ನಿಮ್ಮಲ್ಲಿ ಜಿಹಾದಿ ಆಗ್ತಾ ಇಲ್ವಾ? ಲವ್ ಜಿಹಾದ್ ಮಾಡ್ತಾ ಇಲ್ವಾ? ಅದ್ರ ಬಗ್ಗೆ ಮಾತಾಡಿ ಅಂತ ಹೇಳ್ತಾ ಇದ್ದೀರಲ್ವ. ನಾವು ಮಾತಾಡ್ತಾ ಇರೋದು ನ್ಯಾಯಕ್ಕಾಗಿ. ಯಾವುದೇ ಧರ್ಮದ ಬಗ್ಗೆ ಇಲ್ಲಿ ವಿಷಯನೇ ಬರ್ತಾನೆ ಇಲ್ಲ. ಈ ಸಮೀರ್ ಅಂತ ಹೇಳೋ ವ್ಯಕ್ತಿನೂ ಕೂಡ ಅವರ ವಿಡಿಯೋ ಸಂಪೂರ್ಣ ನೋಡಿ. ಆಲ್ಮೋಸ್ಟ್ ಒಂದು 35 ನಿಮಿಷಗಳ ಕಾಲ ಇದೆ ವಿಡಿಯೋ. ಒಂದು ಅರ್ಧ ಗಂಟೆ ಅಂತ ಇಟ್ಕೊಳ್ಳಿ. ಆ ಅರ್ಧ ಗಂಟೆ ಸಮಯ ನೀವು ಕೂತು ನೋಡಿ, ನಿಮಗೆ ಅರ್ಥವಾಗುತ್ತೆ ಅವ್ರು ಹೇಳಿರೋ ವಿಷಯ ಏನು, ಅದರಲ್ಲಿ ಅವ್ರು ಏನೆಲ್ಲ ಇನ್ಕ್ಲೂಡ್ ಮಾಡಿದ್ದಾರೆ, ಅಥವಾ ಜಾತಿ ಧರ್ಮ ತಂದು ಹಾಕಿದಾರಾ, ಸೌಜನ್ಯಕ್ಕೆ ಇರುವ ನ್ಯಾಯಕ್ಕಾಗಿ ಮಾತಾಡಿದಾರಾ, ಸೌಜನ್ಯಕ್ಕೆ ಆಗಿರೋ ಅನ್ಯಾಯದ ಬಗ್ಗೆ ಮಾತಾಡಿದಾರಾ, ಅಲ್ಲಿ ಏನೇನು ಆಗಿದೆ ಅಂತ ಹೇಳಿದ್ದಾರೆ. ಅಥವಾ ಧರ್ಮಸ್ಥಳಕ್ಕೆ ನೀವು ಹೋಗಬೇಡಿ, ಅಥವಾ ಧರ್ಮಸ್ಥಳ ಅಂದರೆ ಅಲ್ಲಿ ಫುಲ್ ಅನ್ಯಾಯ ಮಾತ್ರ ಆಗ್ತಾ ಇರೋದು ಅಂತ ಯಾವುದೇ ರೀತಿಯಲ್ಲಿ ಕೂಡ ಹೇಳಿಲ್ಲ. ಅಲ್ಲಿ ಜನರು ಮಾಡುವ, ಆಡಳಿತ ಮಂಡಳಿಯರು ಮಾಡುವಂತಹ ನೀಚ ಕೆಲಸದ ಬಗ್ಗೆ ಮಾತ್ರ ಅವರು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ನೀಡಿರೋದು. ನಾನು ಕೂಡ ರಿಯಾಕ್ಟ್ ಮಾಡಿ ವಿಡಿಯೋ ಹಾಕಿದ್ದೆ ನನ್ನ ಇನ್ಸ್ಟಾಗ್ರಾಮಲ್ಲಿ. ಅದರ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ನೋಡಬಹುದು. ಆದರೆ ಅದ್ರದ್ದು ಕೆಳಗಡೆ ಬಂದಿರೋ ಕಮೆಂಟ್ಸ್, ಲವ್ ಜಿಹಾದ್ ಬಗ್ಗೆ ಮಾತನಾಡಿ, ನೀವ್ಯಾಕೆ ನಮ್ಮ ಹಿಂದೂ ಧರ್ಮದಲ್ಲಿ ಆಗಿರೋ ವಿಷಯ, ನಮ್ಮ ಹಿಂದೂ ಧರ್ಮಕ್ಕೆ ನೀವು ಯಾಕೆ ಬರ್ತೀರಾ? ನಾನು ಒಂದೇ ವಿಷಯ ಕೇಳೋಕ್ಕಿರೋದು, ಇಲ್ಲಿ ನ್ಯಾಯನ ಮುಖ್ಯ, ನಿಮಗೆ ಧರ್ಮನ ಮುಖ್ಯ? ಒಂದು ಹೆಣ್ಣಿನ ಜೀವನ ಮುಖ್ಯನಾ ಅಥವಾ ನಿಮ್ಮ ಜಾತಿ ಅಂತ ಕಿತ್ತಾಡೋದು ಮುಖ್ಯನಾ? ನೀವಂತೂ ವಾಯ್ಸ್ ರೈಸ್ ಮಾಡೋದಿಲ್ಲ, ನೀವಂತೂ ಹೇಳೋದಿಲ್ಲ. ಸರಿಯಪ್ಪ, ಮುಸಲ್ಮಾನನವರೇ ಬಿಟ್ಟಾಕ್ಬಿಡಿ. ನೀವು ಮಾತಾಡಿ. ಯಾಕೆ ಸೌಜನ್ಯಗೆ ಈ 12 ವರ್ಷಗಳ ಕಾಲ ಸೌಜನ್ಯಗೆ ಯಾಕೆ ನ್ಯಾಯ ಸಿಗಲಿಲ್ಲ? ನೀವು ಉತ್ತರ ಕೊಡಿ. ನಮ್ಮ ವಾಯ್ಸ್ ಹೊರಗಡೆ ಬರೋದಿಲ್ಲ. ನೀವು ಉತ್ತರ ಕೊಡಿ. ಯಾಕೆ ನ್ಯಾಯ ಸಿಗಲಿಲ್ಲ? ನಿಮಗೆ ಹೋರಾಟ ಮಾಡಲಿಕ್ಕೆ ಆಗಲಿಲ್ವಾ? ನಿಮಗೆ ಈ ಥರ ವೀಡಿಯೋ ಮಾಡಿ ವಾಯ್ಸ್ ರೈಸ್ ಮಾಡಲಿಕ್ಕೆ ಆಗಲಿಲ್ವಾ? ನಿಮಗೆ ಯಾರು ಅಪರಾಧಿಗಳು ಅವ್ರನ್ನ ಹಿಡೀಲಿಕ್ಕೆ ಆಗಲಿಲ್ವಾ? ಸರಿಯಪ್ಪ, ಏನೋ ಕೋರ್ಟ್ ಅಥವಾ ಪೊಲೀಸವ್ರು ನಿರ್ಧಾರ ಮಾಡಿದಾಗೆ ಓಕೆ ಅಂತ ಹೇಳ್ಬಿಟ್ಟು ನೀವು ಸುಮ್ಮನೆ ಇದ್ದೀರಾ? ನಿಮಗೆ ಯಾಕೆ ಮಾತಾಡೋಕ್ಕೆ ಧೈರ್ಯ ಬರಲಿಲ್ಲ? ನೀವು ಯಾಕೆ ಸಮೀರ್ ಥರ ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿಲ್ಲ? ಅನ್ಯಾಯದ ವಿರುದ್ಧ ಮಾತನಾಡಲಿಲ್ಲ? ಇದೆಲ್ಲ ಕ್ವಶನ್ ಅಲ್ವಾ? ನಾನಿಲ್ಲಿ ಯಾರ ಪರನೂ ಅಲ್ಲ, ಯಾರ ವಿರೋಧನೂ ಅಲ್ಲ. ನ್ಯಾಯಕ್ಕಾಗಿ ಮಾತನಾಡಿದ ಒಬ್ಬ ವ್ಯಕ್ತಿಯನ್ನು ಯಾವ ರೀತಿ ನೀವು ಮೆಂಟಲಿ ಟಾರ್ಚರ್ ಮಾಡ್ತಿದ್ದೀರಾ ಕಮೆಂಟ್ಸ್ ಮೂಲಕ ಅಂತ ಅರ್ಥ ಆಗ್ತಾ ಇದೆ. ಇದು ಮೆಂಟಲಿ ಮಾತ್ರ ಅಲ್ಲ, ಅವ್ರ ಮೇಲೆ ಇವಾಗ ಕೇಸ್ ಕೂಡ ಆಗಿದೆ ಅಂತೆ. ಸೊ ಇಷ್ಟೆಲ್ಲ ಮಾಡಲಿಕ್ಕೆ ಅವರು ಮಾತನಾಡಿದ್ದು ಯಾರ ಬಗ್ಗೆ? ನಿಮ್ಮನ್ನು ಹುಟ್ಟಿಸಿರೋದು ಒಂದು ಹೆಣ್ಣು. ಅದು ನೀವು ಯೋಚನೆ ಮಾಡ್ಕೊಳ್ಳಿ, ಒಂದು ಹೆಣ್ಣಿಗೆ ಆಗಿರೋ ಅನ್ಯಾಯದ ಬಗ್ಗೆ ವಾಯ್ಸ್ ರೈಸ್ ಮಾಡಿರೋದು. ಸೊ ಏನು ವಿಷಯ ಅಂತ ಹೇಳಿದರೆ, ಇಲ್ಲಿ ಒಂದು ನ್ಯಾಯ ಸಿಗುತ್ತಾ ಅಥವಾ ಏನಿರೋ ವಿಷಯ ಇದೆ ಅಂತ ಯಾರು ಕೂಡ ನೋಡ್ತಾ ಇಲ್ಲ. ಹಿಜಾಬ್ ಹಾಕಿದ್ರಾ? ನೀವು ಕನ್ನಡ ಮಾತಾಡಬೇಡಿ. ನಿಮಗೆ ಕನ್ನಡ ಮಾತಾಡೋಕ್ಕೆ ಅರ್ಹತೆ ಇಲ್ಲ. ನೀವು ಪಾಕಿಸ್ತಾನಕ್ಕೆ ಹೋಗಬೇಡಿ. ನಿಮಗೆ ಇಲ್ಲಿ ಇರಲಿಕ್ಕೆ ಅರ್ಹತೆ ಇಲ್ಲ. ಏನು ಹೇಳ್ತಾ ಇದ್ದೀರಾ? ಇದು ಹಿಂದೂ, ಮುಸ್ಲಿಂ, ಕ್ರೈಸ್ತ ಅಂತ ಎಲ್ಲ ಧರ್ಮಗಳು ಒಟ್ಟುಗೂಡಿ ಎಲ್ಲ ಧರ್ಮನೂ ಕೂಡ ಇರುವ ಒಂದು ಮಣ್ಣಲ್ಲಿ ನಾವಿದ್ದೀವಿ ಅಂದಮೇಲೆ ನ್ಯಾಯಕ್ಕಾಗಿ ಎಲ್ಲರೂ ಕೂಡ ಹೋರಾಡ್ಬೋದು. ಅನ್ಯಾಯದ ಬಗ್ಗೆ ಮಾತಾಡಿದರೆ ಅವರು ಕೋಮುವಾದಿ, ಲವ್ ಜಿಹಾದ್ ಬಗ್ಗೆ ನೀವು ಮಾತಾಡಿ, ನೀವೇಕೆ ನಮ್ಮ ಧರ್ಮದ ಬಗ್ಗೆ? ಸರಿಯಪ್ಪ, ನಾಳೆ ದಿನ ನಿಮ್ಮ ಮನೆಯಲ್ಲಿ ಅಕ್ಕನೋ ತಂಗಿನೋ ಅಮ್ಮನಿಗೂ ಈ ಥರ ಆದರೆ
ನಾವು ಮಾತಾಡಿದಾಗ ನೀವು ಇದೇ ಉತ್ತರ ಕೊಡ್ತೀರಾ ನಮಗೆ. ನನ್ನ ಅಮ್ಮನಿಗೆ ತಾನಾಗಿರೋದು, ನನ್ನ ತಂಗಿಗೆ ತಾನಾಗಿರೋದು, ನೀನು ಮಾತಾಡಬೇಡ ನನಗೆ ಗೊತ್ತು ಮಾಡಲಿಕ್ಕೆ. ಏನಾಗುತ್ತೆ? ನೀವು ಅದೇ ರೀತಿ ಹೇಳ್ತೀರಾ? ಸೌಜನ್ಯರವರ ಬಗ್ಗೆ ವಿಡಿಯೋ ಮಾಡಿರೋ ಯಾರೂ ಕೂಡ ಧರ್ಮಸ್ಥಳದ ಬಗ್ಗೆ ಆಗಿರಲಿ, ದೇವರ ಬಗ್ಗೆ ಆಗಿರಲಿ ಕೆಟ್ಟದಾಗಿ ಮಾತಾಡಲಿಲ್ಲ. ಅಥವಾ ನೀವು ಧರ್ಮಸ್ಥಳಕ್ಕೆ ಹೋಗಬೇಡಿ, ಅಲ್ಲಿ ಪೂಜೆ ಮಾಡಬೇಡಿನೋ ಅಥವಾ ಇನ್ನು ಯಾವ ರೀತಿಯಲ್ಲಿ ಕೆಟ್ಟದಾಗಿ ಮಾತಾಡಿಲ್ಲ. ಆಗ್ತಾ ಇರುವ ಅನ್ಯಾಯದ ವಿರುದ್ಧ ಮಾತ್ರ ಮಾತಾಡಿದ್ವಿ, ಈ ನಾನು ಸಮೇತ ಎಲ್ಲರೂ ಕೂಡ. ಸೊ ಅದರಿಂದ ಅಲ್ಲಿ ನಾವು ನಮ್ಮ ವೇಷ, ನಮ್ಮ ಧರ್ಮ ನೋಡದೆ ನಾವು ಮಾತನಾಡುವ ವಿಷಯವನ್ನು ತಿಳ್ಕೊಳ್ಳಿ. ನಾವು ಏನಕ್ಕೋಸ್ಕರ ನಮ್ಮ ವಾಯ್ಸ್ ರೈಸ್ ಮಾಡ್ತಾ ಇದ್ದೀವಿ ಅಂತ ನೀವು ಜಸ್ಟ್ ತಿಳ್ಕೊಳ್ಳಿ ಅಷ್ಟೇ. ನಮ್ಮ ಜಾತಿ ನೋಡಿ, ನಮ್ಮ ಧರ್ಮ ನೋಡಿ ನಮ್ಮನ್ನು ಅಳಿಬೇಡಿ.